ನಾಳೆ ರಾವಲ್ಪಿಂಡಿಯಲ್ಲಿ ಪಾಕಿಸ್ತಾನ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ತನ್ನ ಕಡೆಯ ಪಂದ್ಯವನ್ನು ಬಾಂಗ್ಲಾದೇಶ ಎದುರು ಆಡಲಿದೆ. ಇನ್ನು ಬಾಂಗ್ಲಾದೇಶ ಎದುರು ನಡೆದಿರುವ ಕಡೆಯ ಪಂದ್ಯಕ್ಕಿಂತ ಮುಂಚೆ ಪಾಕಿಸ್ತಾನ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಬಾಬರ್ ಆಜಮ್ ಶಾಕಿಂಗ್ ಹೇಳಿಕೆಯನ್ನು ನೀಡಿದ್ದಾರೆ. ಹಾಗಾದರೆ ಬಾಬರ್ ಆಜಮ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಈ ಬಾರಿಯ ಚಾಂಪಿಯನ್ ಟ್ರೋಫಿಯಲ್ಲಿ ಯಾವೆರಡು ತಂಡ ಫೈನಲ್ಗೇರಬಹುದೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ. ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಪಾಕಿಸ್ತಾನ ಭಾರತ ಎದುರು ಒಂದು ಹೀನಾಯವಾದಂಥ ಸೋಲನ್ನು ಕಾಣುವುದರ ಮೂಲಕ ಚಾಂಪಿಯನ್ ಟ್ರೋಫಿಯಿಂದ ಹೊರಬಿದ್ದಿದೆ. ಇನ್ನು ನಾಳೆ ರಾವಲ್ಪಿಂಡಿಯಲ್ಲಿ ಪಾಕಿಸ್ತಾನ ನಾಮಕಾವಸ್ಥೆಗೆ ಮಾತ್ರ ಬಾಂಗ್ಲಾದೇಶ ಎದುರು ಪಂದ್ಯವನ್ನು ಆಡಲಿದೆ. ಇನ್ನು ಬಾಂಗ್ಲಾದೇಶ ಎದುರು ನಡೆದಿರುವ ಪಂದ್ಯಕ್ಕಿಂತ ಮುಂಚೆ ಮಾತನಾಡಿರುವಂಥ ಪಾಕಿಸ್ತಾನ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಬಾಬರ್ ಆಜಮ್ ಈ ಬಾರಿಯ ಚಾಂಪಿಯನ್ ಟ್ರೋಫಿಯಲ್ಲಿ ನಮ್ಮ ತಂಡ ಒಂದು ಉತ್ತಮವಾದ ಪ್ರದರ್ಶನ ತೋರುವಲ್ಲಿ ವಿಫಲವಾಗಿದೆ. ನಮ್ಮ ತಂಡದ ಮೇಲೆ ನಮ್ಮ ದೇಶದ ಕ್ರಿಕೆಟ್ ಅಭಿಮಾನಿಗಳು ದೊಡ್ಡ ನಿರೀಕ್ಷೆಯನ್ನು ಇಟ್ಟಿದ್ದರು. ಆದರೆ ಆ ನಿರೀಕ್ಷೆಯನ್ನು ನಾವು ಹುಸಿಗೊಳಿಸಿದ್ದೇವೆ. ಹೀಗಾಗಿ ಅಭಿಮಾನಿಗಳು ನಮ್ಮ ಮೇಲೆ ಕೋಪದಲ್ಲಿ ಇರುವುದಂತೂ ಸತ್ಯ. ಹೀಗಾಗಿ ಬಾಂಗ್ಲಾದೇಶ ಎದುರು ನಡೆದಿರುವ ಪಂದ್ಯದಲ್ಲಿ ನಮ್ಮ ಅಭಿಮಾನಿಗಳು ಯಾವ ರೀತಿಯಾಗಿ ವರ್ತನೆ ಮಾಡುತ್ತಾರೆಂಬ ಆತಂಕದಲ್ಲಿ ನಾನಿದ್ದೇನೆ. ಸದ್ಯ ಎಲ್ಲ ಕಡೆಯಿಂದಲೂ ನಮ್ಮ ಪ್ರದರ್ಶನದ ಬಗ್ಗೆ ಸಾಕಷ್ಟು ಟೀಕೆಗಳು ಬರುತ್ತಿವೆ. ಇದನ್ನು ಹೇಗೆ ಎದುರಿಸಬೇಕೆಂಬುದೇ ಗೊತ್ತಾಗುತ್ತಿಲ್ಲ. ಒಂದು ವೇಳೆ ಭಾರತ ಎದುರು ನಡೆದಂಥ ಪಂದ್ಯದಲ್ಲಿ ನಾವು ಗೆಲುವನ್ನು ಸಾಧಿಸಿದ್ದರೆ ಆಗ ನಮಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಆದರೆ ನಮ್ಮ ಒಂದು ಕಳಪೆ ಪ್ರದರ್ಶನದಿಂದಾಗಿ ಇದನ್ನೆಲ್ಲ ಈಗ ನಾವು ಎದುರಿಸಬೇಕಾದಂಥ ಪರಿಸ್ಥಿತಿಯಲ್ಲಿದ್ದೇವೆ ಎಂಬ ಮಾತನ್ನು ಬಾಬರ್ ಆಜಮ್ ಹೇಳಿದ್ದಾರೆ.